ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳಿಗೆ ರಾಜಾತಿಥ್ಯ ಪ್ರಕರಣದ ತನಿಖೆ ಈಗ ಸಿಕ್ಕಾಪಟ್ಟೆ ಚುರುಕುಗೊಂಡಿದೆ. ಈ ಬೆನ್ನಲ್ಲೇ ಸತತ 3 ದಿನಗಳಿಂದ ವಿಲ್ಸನ್ ಗಾರ್ಡನ್ ನಾಗಾ ಹಂಡು ಗ್ಯಾಂಗ್ಗೆ ಈಗಾಗಲೇ ತನಿಖೆ ಶುರು ಹಚ್ಚಿಕೊಂಡಿದ್ದಾರೆ, ಡ್ರಿಲ್ ನಡೆಸುತ್ತಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಗ್ಯಾಂಗ್ ಮುಂದಿಟ್ಟಿದ್ದಾರೆ. ಆ ಪ್ರಶ್ನೆಗಳನ್ನು ಕೇಳಿ ಕೈದಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ. ವಿಲ್ಸನ್ ಗಾರ್ಡನ್ ನಾಗಾ ಗ್ಯಾಂಗ್ ವಿಚಾರಣೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ಗ್ಯಾಂಗ್ ಕಕ್ಕಾಬಿಕ್ಕಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊರ್ಕಿ ಜೊತೆ ಜಾಲಿ ಆಗಿರೋ ಫೋಟೋ ವೈರಲ್ ಆಗ್ತಿದ್ದಂತೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗಾ ಫುಲ್ ಫೇಮಸ್ ಆಗಿದ್ದಾನೆ. 20 ವರ್ಷಗಳಿಂದ ಕೊಲೆ, ಸುಲಿಗೆ, ಹಾಫ್ ಮರ್ಡರ್, ಬೆದರಿಕೆ ಸೇರಿ ಹಲವು ಕ್ರೈಮ್ಗಳಲ್ಲಿ ಭಾಗಿಯಾಗಿದ್ದಾನೆ. ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಹುಪಾಲು ದಿನ ಕಳೆದಿದ್ದಾನೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಹಿನ್ನೆಲೆ ವಿಲ್ಸನ್ ಗಾರ್ಡನ್ ನಾಗನ ಗ್ಯಾಂಗ್ಗೆ ಅಧಿಕಾರಿಗಳು ಡ್ರಿಲ್ ನಡೆಸುತ್ತಿದ್ದಾರೆ. ಮೂರು ದಿನಗಳಿಂದ ತನಿಖಾಧಿಕಾರಿಗಳು ವಿಲ್ಸನ್ ಗಾರ್ಡನ್ ನಾಗಾ ಹಾಗೂ ಆತನ 25 ಸಹಚರರ ವಿಚಾರಣೆ ನಡೆಸುತ್ತಿದ್ದಾರೆ. ಡ್ರಿಲ್ ವೇಳೆ ಪೊಲೀಸರ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಅವರು ನೀಡಿದ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ತನಿಖಾಧಿಕಾರಿಗಳ ಪ್ರಶ್ನೆಗೆ ನಾಗನ ಗ್ಯಾಂಗ್ ಕಕ್ಕಾಬಿಕ್ಕಿಯಾಗಿದೆಯಂತೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಅದು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದೇವೆ. ಅದು ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ತೇವೆ. ಪೊರ್ಕಿಗೆ ರಾಜಾತಿಥ್ಯ ನೀಡಲು ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗಾ ಹಾಗೂ ಸೈಕಲ್ ರವಿ ಪೈಪೋಟಿ ನೀಡಿದ್ರಂತೆ. ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ನಡೆಸಿ ಮೊದಲ ಬಾರಿ ದಾಸ ಜೈಲು ಪಾಲಾದ ವೇಳೆ ಸೈಕಲ್ ರವಿ ಅಂಡ್ ಗ್ಯಾಂಗ್ ರಾಜಾತಿಥ್ಯ ನೀಡಿತ್ತಂತೆ. ಕಳೆದ 11 ತಿಂಗಳಿನಿಂದ ಜೈಲಿನಲ್ಲಿರುವ ವಿಲ್ಸನ್ ಗಾರ್ಡನ್ ನಾಗಾ ಗ್ಯಾಂಗ್ ಕಾಟೇರನ ಸೇವೆ ಮಾಡ್ತಿತ್ತಂತೆ. ಸುನಿಲ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಬೇಕು, ಡಿ ಬಾಸ್ ಬೇಕು, ದರ್ಶನ್ ಜೊತೆಗಿದ್ರೆ ನಾವು ಸ್ಟ್ರಾಂಗ್ ಅಂತ ಆಪ್ತರಾಗಿದ್ದವರಿಗೆಲ್ಲರೂ ಕೂಡ ದೂರ ಆಗುವಂತ ಪರಿಸ್ಥಿತಿ ಬಂತ. ಕೈ ಕೊಟ್ಬಿಟ್ರೆ ಈಗ ಆಪ್ತರು ದರ್ಶನ್ಗೆ. ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಂತ ಸ್ನೇಹಿತರು ದೂರ. ಕೊಲೆ ಕೇಸಲ್ಲಿ ಲಾಕ್ ಆದ್ಮೇಲೆ ಗೆಳೆಯರು ಸೇಫ್ ಆಗ್ತಿದ್ದಾರಾ? ಪೊರ್ಕಿ ಜೈಲು ಸೇರಿದಕ್ಕೆ ಜಮೀರ್ ಏನಂದ್ರು ಗೊತ್ತಾ? ಜಮೀರ್ ಹೇಳಿದ್ದಾದ್ರು ಏನ್ ಗೊತ್ತಾ? ಈಗ ದರ್ಶನ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ. ದರ್ಶನ್ ತಪ್ಪು ಮಾಡಿದ್ದಕ್ಕೆ ಜೈಲಿಗೆ ಹೋಗಿದ್ದಾರೆ. ಸುಮ್ಮನೆ ಯಾರಾದರೂ ಜೈಲಿಗೆ ಹೋಗ್ತಾರಾ? ಸುಮ್ಮನೆ ಯಾರಾದರೂ ಜೈಲಿಗೆ ಹೋಗ್ತಾರಾ? ಹಾವೇರಿಯಲ್ಲಿ ಸಚಿವ ಜಮೀರ್ ಅಹಮದ್ ಯಾಕೋ ದರ್ಶನ್ನಿಂದ ದೂರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ವಿಚಾರವಾಗಿ ನನ್ನ ಹೆಸರು ಸೇರಿಸ್ತಿದ್ದಾರೆ, ನಾನು ಮತ್ತು ದರ್ಶನ್ ಆತ್ಮೀಯ ಸ್ನೇಹಿತರು, ಆದರೆ ನಾನು ದರ್ಶನ್ ಪರ ವಹಿಸಿಲ್ಲ ಅಂತೇಳಿ ಜಮೀರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ನನ್ನ ಹೆಸರನ್ನು ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನು ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು, ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲಿಗೆ ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ನನ್ನ ಹೆಸರನ್ನು ಮಾಧ್ಯಮದಲ್ಲಿ, ಸ್ಪೆಷಲಿ ಮಾಧ್ಯಮದಲ್ಲಿ ನನ್ನ ಹೆಸರನ್ನು ಸೇರಿಸ್ತಾ ಇದ್ದಾರೆ. ನನಗೂ ಅದಕ್ಕೆ ಏನು ಸಂಬಂಧ? ನಾನು ದರ್ಶನ್ ಅವರು ಆತ್ಮೀಯ ಸ್ನೇಹಿತರು, ಇಲ್ಲ ಅಂತ ಇಲ್ಲ, ಆತ್ಮೀಯ ಸ್ನೇಹಿತರು. ಸರ್, ನೀವು ಸ್ನೇಹಿತರು ಅಂತಿದ್ರಲ್ಲ ಸರ್, ತಪ್ಪು ಮಾಡಿರ್ಬೋದು. ನಿಮ್ಗೆ ಏನು ಅನಿಸ್ತಿದೆ ಸರ್? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲಿಗೆ ಹೋಗಿರೋದು. ಸುಮ್ ಜೈಲು ಹೋಗ್ತಾರಾ? ತಪ್ಪು ಮಾಡಿದ್ದಕ್ಕೆ ತಾನೇ ಜೈಲು ಹೋಗಿರೋದು. ನೋಡಿ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಈಗ ದರ್ಶನ್ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣಿಟ್ಟಿದ್ದಾರೆ. ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ದರ್ಶನ್ ಈಗ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಹಾಗೆ ಅದರಲ್ಲಿ ಏನಾಗ್ತಿದೆ ಡೀಟೇಲ್ಸ್ ಕೊಡ್ತೀವಿ ನೋಡಿ. ದಾಸನ ಮೇಲೆ ಲೇಡಿ ಆಫೀಸರ್ಸ್ ಹದ್ದಿನ ಕಣ್ಣು. ಖಡಕ್ ಲೇಡಿ ಸಿಂಗಂಗಳ ಭದ್ರತೆಯಲ್ಲಿ ಕಾಟೇರ. ರೇಣುಕಾಸ್ವಾಮಿಗೆ ನರಕ ತೋರಿಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ ರೌಡಿ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಪೊರ್ಕಿ ಮುದ್ದೆ ಮುರಿಯುತ್ತಿದ್ದಾನೆ. ದಾಸನ ಮೇಲೆ ಸಿಸಿಟಿವಿ ಕಣ್ಗಾವಲು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಲೇಡಿ ಸಿಂಗಂಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ.
ಜೈಲ್ನ ಭದ್ರತೆ ಆಡಳಿತ ನಿರ್ವಹಣೆ ಸವಾಲು ಸಮರ್ಥವಾಗಿ ನಿಭಾಯಿಸುತ್ತಿರೋದು ಮಹಿಳಾ ಅಧಿಕಾರಿಗಳು. ಬಳ್ಳಾರಿ ಕೇಂದ್ರ ಕಾರಾಗೃಹದ ಲೇಡಿ ಆಫೀಸರ್ ಸುಪರ್ದಿಯಲ್ಲಿ ಕಾಟೇರ ಕಂಬಿ ಎಣಿಸುತ್ತಿದ್ದಾನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಜೆ ಶೋಭಾರಾಣಿ, ಕೇಂದ್ರ ಕಾರಾಗೃಹ ಅಧೀಕ್ಷಕಿ ಲತಾ, ಪರೀಕ್ಷಾರ್ಥಿ ಸಹಾಯಕಿ ಅಧೀಕ್ಷಕಿ ಉಮ್ಮಿ ತಸ್ಮಿಯಾ ನಿಗಾ ಇಟ್ಟಿದ್ದಾರೆ. ಬಳ್ಳಾರಿ ಜೈಲ್ಗೆ ದಾಸ ಶಿಫ್ಟ್ ಆಗ್ತಿದ್ದಂತೆ ಸಂಪೂರ್ಣ ಭದ್ರತೆ, ನಿರ್ವಹಣೆ ಜವಾಬ್ದಾರಿ ಮಹಿಳಾ ಅಧಿಕಾರಿಗಳದ್ದೇ ಆಗಿದೆ. ಅಚ್ಚುಕಟ್ಟಾಗಿ ಕೈಗೊಳ್ಳುವ ಮೂಲಕ ಮೇಲಧಿಕಾರಿಗಳ ಗಮನ ಸೆಳೆದಿದ್ದಾರೆ. ಖಡಕ್ ಅಧಿಕಾರಿಗಳ ಮೇಲೆ ನಂಬಿಕೆ ಇಟ್ಟು ದರ್ಶನ್ನನ್ನ ಸ್ಥಳಾಂತರಿಸಲಾಗಿದ್ದು, ಸಾಮಾನ್ಯ ಕೈದಿಯಂತೆ ಪೊರ್ಕಿ ದಿನ ದೂಡ್ತಿದ್ದಾನೆ. ಮತ್ತೊಂದು ವಿಶೇಷವೆಂದರೆ ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿದ್ದಾರೆ. ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಕಾರಾಗೃಹಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹುದ್ದೆಗಳಲ್ಲಿರುವ ಸ್ತ್ರೀ ಶಕ್ತಿ ತನ್ನ ಜವಾಬ್ದಾರಿಯನ್ನ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ. ಪರಪ್ಪನ ಅಗ್ರಹಾರದ ಕಾರಾಗೃಹದ ಕಹಿ ನೆನಪು ಮಾಸುವಂತೆ ಇಲ್ಲಿನ ಲೇಡಿ ಆಫೀಸರ್ಸ್ ಮೈಯೆಲ್ಲ ಕಣ್ಣಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೊನೆಯ ಹಂತಕ್ಕೆ ಬಂದಿರೋದು. ತನಿಖೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತ ಸಾಧ್ಯತೆ, ದೋಷಾರೋಪ ಪಟ್ಟಿ ಸಿದ್ಧವಾಗುವಂಥದ್ದು. ಸೊ ಹಾಗಾಗಿ ಬಳ್ಳಾರಿ ಜೈಲಿನಲ್ಲಿರೋ ದಾಸನಿಗೆ ಈಗ ಚಾರ್ಜ್ ಶೀಟ್ನದ್ದೇ ಟೆನ್ಷನ್. ಸಿಬ್ಬಂದಿ ಬಳಿ ಹೋಗ್ತಾರಂತೆ, ಪದೇ ಪದೇ ಮಾಹಿತಿ ಕೇಳ್ತಾರಂತೆ. ಚಾರ್ಜ್ ಶೀಟ್ ಹಾಕಿದ್ರಾ, ಯಾವಾಗ ಹಾಕ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರಂತೆ. ಇಷ್ಟು ದಿನ ಟಿವಿ ಬೇಡ ಅಂತಿದ್ದ ಕಾಟೇರ ಈಗ ಯೂಟರ್. ಟಿವಿ ಬೇಕು ಬೇಕು ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಟಿವಿ ಬೇಕಾದರೆ ಅರ್ಜಿ ಹಾಕಿ ಅಂತೇಳಿ ಜೈಲು ಸಿಬ್ಬಂದಿ ಹೇಳಿದಾರಂತೆ. ಕೇಸ್ ಫಾಲೋಅಪ್ಗಾಗಿ ಟಿವಿಗೆ ಅರ್ಜಿ ಹಾಕ್ತಾರ ದರ್ಶನ್ ಅನ್ನುವಂಥದ್ದೇ ಪ್ರಶ್ನೆ ಈಗ. ನೋಡಿ, ಫೈನಲಿ ಮಾಧ್ಯಮವನ್ನು ನೋಡಲೇಬೇಕು, ಏನಾಗ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂದರೆ. ಇಲ್ಲ ಅಂತಂದರೆ ಪದೇ ಪದೇ ಚಟಪಡಿಸಿ ಕೇಳಬೇಕಾಗುತ್ತೆ ಸಿಬ್ಬಂದಿಗಳನ್ನ, ಏನಾಗ್ತಾ ಇದೆ ಅಂತ. ಅವರು ಹಗಲೆಲ್ಲ ನಿಮ್ಮ ಜೊತೆನೇ ಇರ್ತಾರೆ, ಏನು ತಿಳ್ಕೊಳಕ್ಕೆ ಹೋಗ್ತಾರೆ? ಸೊ ಹಾಗಾಗಿ ಚಾರ್ಜ್ ಶೀಟ್ ವಿಚಾರದಲ್ಲಿ ಏನಾಗ್ತಾ ಇದೆ ಬೆಳವಣಿಗೆಗಳು ಅಂತ ದರ್ಶನ್ಗೆ ತಿಳ್ಕೊಳ್ಳುವಂಥ ಕುತೂಹಲ. ಸೊ ಹಾಗಾಗಿ ಪದೇ ಮಾಹಿತಿಯನ್ನು ಕೇಳ್ತಿದ್ದಾರಂತೆ. ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತಹ ಪೊಲೀಸ್ನವರು ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ, ಮತ್ತೊಂದು ಕಡೆ ದರ್ಶನ್ಗೆ ಟೆನ್ಷನ್. ಅರ್ಜಿ ಹಾಕ್ತಾರಾ? ಟಿವಿ ನೋಡ್ಬೇಕಾ ಹಾಗಾದ್ರೆ ದರ್ಶನ್? ಅರ್ಜಿ ಹಾಕ್ತಾರ ಹಾಗಾದ್ರೆ? ಖಂಡಿತ ದಿವಿತ್, ಏನು ಇಷ್ಟು ದಿನ ದರ್ಶನ್ ಅವರು ಟಿವಿ ಅಂದರೆ ಒಂದು ರೀತಿ ಅಸಡ್ಡಿಯಾಗಿ ನೋಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ನನಗೆ ಟಿವಿ ಬೇಡ ಅನ್ನುವ ರೀತಿಯಲ್ಲಿ ಮಾತನಾಡ್ತಿದ್ರಂತೆ. ಅದು ನಮಗೆ ಜೈಲಿನ ಅಧಿಕಾರಿಗಳ ಮೂಲಕ ಗೊತ್ತಾಗ್ತಾ ಇದೆ. ಆದರೆ ಮೊನ್ನೆ ಅಷ್ಟೇ DIG ಅವರು ಸ್ಪಷ್ಟವಾಗಿ ಹೇಳಿದರು, ದರ್ಶನ್ ಅವರಿಗೆ ನಾವು ಕೆಲವೊಂದು ಸೌಲಭ್ಯಗಳನ್ನು ಕೊಡೋದಕ್ಕೆ ಜೈಲಿನ ಮ್ಯಾನ್ಯುಯಲ್ನಲ್ಲಿದೆ, ಅದು ಟಿವಿ ಆಗಿರ್ಬೋದು, ಜೊತೆಗೆ ಫೋನನ್ನು ಕೂಡ ನಾವು ಕೊಡಬಹುದು ಅಂತ DIG ಅವರು ಸ್ಪಷ್ಟವಾಗಿ ಹೇಳಿದರು. ಆದರೆ ದರ್ಶನ್ ಅವರು ಟಿವಿ ನನಗೆ ಬೇಡ ಅಂತ ಕೈ ಮುಗಿದಿದ್ರಂತೆ. ಆದರೆ ಇವತ್ತು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದೆ ಅನ್ನುವ ಮಾಹಿತಿ ಯಾವಾಗ ಹೊರಬಿತ್ತೋ ಆ ಒಂದು ಹಿನ್ನೆಲೆಯಲ್ಲಿ ದರ್ಶನ್ ಏನು ಕಾರಾಗೃಹದಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಬಳಿ ಪದೇ ಚಾರ್ಜ್ ಶೀಟ್ ಬಗ್ಗೆ ಕೇಳೋದು, ಜೊತೆಗೆ ವಕೀಲರ ಬಗ್ಗೆ ಕೇಳೋದು, ಈ ರೀತಿಯಾದ ಕೆಲವೊಂದು ಮಾಹಿತಿಗಳನ್ನು ಕೇಳ್ತಾ ಇದ್ರಂತೆ. ಹೀಗಾಗಿ ಜೈಲಿನ ಸಿಬ್ಬಂದಿಗಳು ದರ್ಶನ್ಗೆ ಒಂದು ಸಜೆಸ್ಟ್ ಮಾಡಿದಂತೆ, ನಿಮಗೆ ಟಿವಿಯ ಅವಶ್ಯಕತೆ ಇದೆ, ಬೇಕಾದರೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಾವು ನಿಮಗೆ ಟಿವಿಯನ್ನು ಕೊಡ್ತೀವಿ ಅಂತ ಸಿಬ್ಬಂದಿ ಹೇಳಿದಂತೆ. ಹೀಗಾಗಿ ದರ್ಶನ್ ಅವರು ಇಷ್ಟು ದಿನ ಟಿವಿ ಅಂದರೆ ಕೈ ಮುಗಿತಾ ಇದ್ದವರು ಇವತ್ತು ಏಕಾಏಕಿಯಾಗಿ ನನಗೆ ಟಿವಿಯನ್ನು ಕೊಡಿ ಎನ್ನುವ ಒಂದು ಮನವಿಯನ್ನು ಮಾಡಿದ್ದಾರಂತೆ. ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರ ಒಬ್ಬ ಕೈದಿಗೆ ಟಿವಿಯನ್ನು ಕೂಡ ಕೊಡಬಹುದು ಅಂತ DIG ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಸುಮಾರು 100 ಟಿವಿಗಳಿವೆ, ಹೈರ್ ಕಂಪನಿಯ 100 ಟಿವಿಗಳಿವೆ. ಅದರಲ್ಲಿ ಒಂದು ಟಿವಿಯನ್ನು ದರ್ಶನ್ ಅವರಿಗೆ ಕೊಡೋದಕ್ಕೆ ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಸದ್ಯ 100 ಟಿವಿಗಳಲ್ಲಿ ಕೆಲವೊಂದು ಟಿವಿಗಳು ಕೆಟ್ಟಿವೆ, ಇನ್ನೇ 2 ದಿನಗಳಲ್ಲಿ ನಾವು ಟಿವಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಜೈಲಿನ ಅಧೀಕ್ಷಕಿ ಲತಾ ಅವರು ರಿಪಬ್ಲಿಕ್ ನ್ಯೂಸ್ಗೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಅಂದರೆ ಇಷ್ಟು ದಿನ ಟಿವಿ ಅಂದರೆ ಅಸಡ್ಡೆ ಅಂತಿದ್ದವರು ಈಗ ಏಕಾಏಕಿಯಾಗಿ ಟಿವಿ ಬೇಕು ಅನ್ನೋದ್ರ ಮೂಲಕ ಟಿವಿಯ ಬೆಲೆಯನ್ನು ಈಗ ಕಂಡುಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ದಿವಿತ್, ರೇಣುಕಾರಾಧ್ಯ, ಈಗ ಟಿವಿ ಅವ್ರ ಅರ್ಜಿ ಸಲ್ಲಿಸಿದ್ರೆ ಅವಕಾಶ ಮಾಡಿಕೊಟ್ರೂ ಕೂಡ ಅದರಲ್ಲೇನೊಂದು ಕೆಲವೊಂದು ನಿಬಂಧನೆಗಳಿರುತ್ತಾ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತಾ, ಲಿಮಿಟ್ಸ್ ಇರುತ್ತಾ, ಹೇಗೆ? ದಿವಿತ್ತು, ಒಬ್ಬ ಕಾರಾಗೃಹದಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗೆ ಕೆಲವೊಂದು ಸಡಿಲಿಕೆಗಳಿರುತ್ತೆ. ಅದೇ ಸಡಿಲಿಕೆ
ದರ್ಶನ್ಗೂ ಕೂಡ ಇರ್ತಕ್ಕಂಥದ್ದು. ಅಂದರೆ ಅವರಿಗೆ ಅಂದರೆ ಜೈಲಿನಲ್ಲಿ ಇರ್ತಕ್ಕಂಥ ಕೆಲವೊಂದು ಏನು ಫೆಸಿಲಿಟಿಗಳಿದೆ ಅವನ್ನು ಅಕ್ಸೆಸ್ ಮಾಡೋದಕ್ಕೆ ಅವಕಾಶ ಇದೆ ಅಂತ DIG ಅವರು ಹೇಳಿದರು. ಅದರಲ್ಲೂ ಕೂಡ ಕೇರಮ್ ಆಗಿರ್ಬೋದು, ಚೆಸ್ ಆಗಿರ್ಬೋದು, ಅವರು ವಾಕ್ ಮಾಡೋದಾಗಿರ್ಬೋದು, ಯೋಗ ಮಾಡೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ಅದರ ಜೊತೆಗೆ ಅವರು ಸಂಬಂಧಿಗಳಿಗೆ ಫೋನ್ ಮಾಡೋದಕ್ಕೂ ಕೂಡ ಒಂದು ವಿಶೇಷವಾಗಿ ಪ್ರಿಸನ್ ಬೂತ್ ಅಂತ ಒಂದು ವ್ಯವಸ್ಥೆ ಇರುತ್ತೆ. ಆ ರೀತಿಯ ವ್ಯವಸ್ಥೆ ಕೂಡ ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಅದು ಜೈಲ್ ಮ್ಯಾನ್ಯುವಲ್ನಲ್ಲಿ ಇರ್ತಕ್ಕಂಥದ್ದು. ಅಂದರೆ ಆ ಒಂದು ಸೌಲಭ್ಯವನ್ನು ವಿಚಾರಣಾಧೀನ ಕೈದಿ ಕೇಳಿದಾಗ ಕೊಡಬಹುದು ಅಂತ ಜೈಲ್ ಮ್ಯಾನ್ಯುವಲ್ನಲ್ಲಿ ಇದೆ ಅಂತೆ. ಹೀಗಾಗಿ ಆ ಬಗ್ಗೆ ಈಗಾಗಲೇ ಅಧಿಕಾರಿಗಳು ಕೂಡ ಯೋಚನೆಯನ್ನು ಮಾಡ್ತಿದ್ದಾರೆ. ಇನ್ನು 2 ಅಥವಾ 3 ದಿನಗಳಲ್ಲಿ ದರ್ಶನ್ ರೂಮ್ಗೆ ಟಿವಿಯನ್ನು ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ದಿವಿತ್, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.